ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರೋ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ID ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ ಬ್ರಾಡ್ಕಾಸ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದೇ ರೀತಿ ಈ ಒಂದು ಬ್ರಾಡ್ಕಾಸ್ಟ್ ಅಂದರೆ ಏನು, ಈ ಒಂದು ಬ್ರಾಡ್ಕಾಸ್ಟಿಂದ ನಮಗೆ ಏನು ಯೂಸ್ಫುಲ್ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ಒಂದು ಬ್ರಾಡ್ಕಾಸ್ಟ್ ಅಂದರೆ ಏನು, ಈ ಒಂದು ಬ್ರಾಡ್ಕಾಸ್ಟಿಂದ ನಮಗೆ ಏನು ಯೂಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಬ್ರಾಡ್ಕಾಸ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಬ್ರಾಡ್ಕಾಸ್ಟ್ ಅಂದರೆ ಏನಪ್ಪ ಅಂದರೆ, ಸೊ ನೀವು ಇವಾಗ ಟೆಲಿಗ್ರಾಮಲ್ಲಿ ಯಾವ ರೀತಿ ಟೆಲಿಗ್ರಾಮ್ ಚಾನಲ್ ಅಂತ ನೋಡ್ತಿರೋ, ಅದೇ ರೀತಿ ವಾಟ್ಸಪ್ಪಲ್ಲಿ ಇವಾಗ ರೀಸೆಂಟಾಗಿ ವಾಟ್ಸಪ್ ಚಾನಲ್ ಅಂತ ಕೂಡ ಲಾಂಚ್ ಮಾಡಿದ್ರು. ಸೊ ಈ ವಾಟ್ಸಪ್ ಚಾನಲ್ ಅಂತ ಏನು ನೋಡ್ತಿರೋ, ಸೊ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಬ್ರಾಡ್ಕಾಸ್ಟ್ ಅಂತ ತೊಗೊಂಡ್ಬಂದಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಫೇಸ್ಬುಕ್ಕಲ್ಲೂ ಕೂಡ ತೊಗೊಂಡ್ಬರ್ತಾ ಇದ್ದಾರೆ. ಸೊ ಫೇಸ್ಬುಕ್ಕಲ್ಲಿ ಏನಾದರೂ ತೊಗೊಂಡ್ಬಂತು, ನನಗೇನಾದರೂ ಅದು ಅಪ್ಡೇಟ್ ಬಂತು ಅಂದರೆ ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಬ್ರಾಡ್ಕಾಸ್ಟಿಂದ ನಿಮಗೆ ಏನಪ್ಪ ಯೂಸ್ ಆಗುತ್ತೆ ಅಂದರೆ, ನೀವು ನಿಮ್ಮ ಒಂದು ಫಾಲೋವರ್ಸ್ಗಳ ಜೊತೆ ಎಂಗೇಜ್ ಆಗಿರ್ಬೋದು. ಏನೇ ಇವಾಗ ನೀವು ಹೊಸದಾಗಿ ಅಪ್ಡೇಟ್ಗಳನ್ನು ಕೊಡೋದಿತ್ತು ಅಂದರೂ ಕೂಡ ನೀವು ಆ ಒಂದು ಬ್ರಾಡ್ಕಾಸ್ಟಲ್ಲಿ ಅಪ್ಡೇಟ್ಗಳು ಮಾಡ್ಬೋದು. ಅದೇ ರೀತಿ ನೀವು ಏನು ರೀಲ್ಸ್ ಮಾಡಿರ್ತೀರ, ಆ ಒಂದು ರೀಲ್ಸ್ಗೆ ಸಂಬಂಧಪಟ್ಟಂಗೆ ನೀವು ಒಂದು ಆ್ಯಪ್ ಲಿಂಕ್ ಆಗಿರ್ಬೋದು, ಪ್ರಾಡಕ್ಟ್ ಲಿಂಕ್ಸ್ಗಳಾಗಿರ್ಬೋದು, ಸೊ ಇದನ್ನೆಲ್ಲ ನೀವು ಶೇರ್ ಮಾಡ್ಬೋದು. ಸೊ ಅದೇ ರೀತಿ ನೀವು ಅಫಿಲೇಟ್ ಮಾರ್ಕೆಟಿಂಗ್ನಿಂದ ಈ ಒಂದು ಬ್ರಾಡ್ಕಾಸ್ಟಲ್ಲಿ ಅರ್ನಿಂಗ್ಸು ಕೂಡ ಮಾಡ್ಬೋದು. ಈ ಒಂದು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಏನು ಪ್ರಾಡಕ್ಟ್ಸ್ಗಳಿರುತ್ತೆ, ಆ ಒಂದು ಪ್ರಾಡಕ್ಟ್ಸ್ಗಳ ಲಿಂಕ್ನ ಶೇರ್ ಮಾಡೋ ಮುಖಾಂತರ ಕೂಡ ನೀವು ಈ ಒಂದು ಬ್ರಾಡ್ಕಾಸ್ಟಿಂದ ಅರ್ನಿಂಗ್ಸ್ ಮಾಡ್ಬೋದು. ಸೊ ಅಂದರೆ ಡೈರೆಕ್ಟ್ ಶೇರ್ ಮಾಡ್ತು ಅಂದರೆ ಅರ್ನಿಂಗ್ಸ್ ಆಗಲ್ಲ, ನೀವು ಅಫಿಲೇಟ್ ಅಕೌಂಟ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಅಫಿಲೇಟ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಏನಾದರೂ ವೀಡಿಯೋ ಬೇಕಿತ್ತು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ನಿಮಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ನೀವು ಈ ಒಂದು ಬ್ರಾಡ್ಕಾಸ್ಟ್ನ ಯೂಸ್ ಮಾಡ್ಕೊಬೋದು. ಇನ್ನು ಈ ಒಂದು ಬ್ರಾಡ್ಕಾಸ್ಟ್ ಬಂದು ಎಲ್ಲರಿಗೂ ಸಿಗೋದಿಲ್ಲ. ಸೊ ನೀವು ಈ ಒಂದು ಪ್ರೊಫೆಷ್ನಲ್ ಅಕೌಂಟು ಕ್ರಿಯೇಟ್ ಮಾಡಿದ್ದೀರಾ, ಇಲ್ಲ ಕ್ರಿಯೇಟರ್ ಅಕೌಂಟ್ನ ಓಪನ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಮಾತ್ರ ನಿಮಗೆ ಈ ಒಂದು ಬ್ರಾಡ್ಕಾಸ್ಟ್ ಅನ್ನೋ ಒಂದು ಆಪ್ಷನು ಸಿಗುತ್ತೆ. ಸೊ ಅದೇ ನೀವು ನಾರ್ಮಲ್ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ನಿಮಗೆ ಈ ಒಂದು ಬ್ರಾಡ್ಕಾಸ್ಟ್ ಅನ್ನೋ ಆಪ್ಷನ್ನು ನಿಮಗೆ ಸಿಗದೇನೂ ಇರ್ಬೋದು. ಸೊ ಹಾಗಾಗಿ ಈ ಕೂಡಲೇ ನೀವು ಪ್ರೊಫೆಷ್ನಲ್ ಅಕೌಂಟ್ ಅಥವಾ ಕ್ರಿಯೇಟರ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದು ಕೂಡ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಇವಾಗ ಈ ಒಂದು ಮೊಬೈಲ್ ಸ್ಕ್ರೀನ್ನ ಓಪನ್ ಮಾಡ್ಕೊತೀನಿ. ಅದೇ ರೀತಿ ನನ್ನ ಒಂದು ಮೊಬೈಲ್ ಸ್ಕ್ರೀನಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ. ಇನ್ನು ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಅದನ್ನು ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಮೊದಲನೇದಾಗಿ ನಾನು ಇವಾಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಮೆಸೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಪೆನ್ಸಿಲ್ ಐಕಾನ್ ಇದೆ ನೋಡಿ, ಈ ಒಂದು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಕ್ರಿಯೇಟ್ ಅ ಚಾನಲ್ ಅಂತ ಇದೆ. ಈ ಒಂದು ಕ್ರಿಯೇಟ್ ಅ ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಬ್ರಾಡ್ಕಾಸ್ಟ್ ಅಂತ ಕೂಡ ಹೇಳ್ತಾರೆ, ಅದೇ ರೀತಿ ಚಾನಲ್ಸ್ ಅಂತ ಕೂಡ ಕರೀತಾರೆ. ಸೊ ಸೇಮ್ ಟು ಸೇಮ್ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್ ನೋಡಿದ್ರೆ ಅಂದರೆ ಸೊ ಇದ್ರ ಬಗ್ಗೆ ಜಾಸ್ತಿ ನಾನು ಎಕ್ಸ್ಪ್ಲೇನ್ ಮಾಡೋವಂಥದ್ದಿರಲ್ಲ. ಸೊ ಆಲ್ಮೋಸ್ಟ್ ಸೇಮ್ ವರ್ಕ್ ಆಗುತ್ತೆ ಇದು ಕೂಡ. ಸೊ ಇದರಲ್ಲಿ ನೀವು ನಿಮ್ಮ ಒಂದು ಫಾಲೋವರ್ಸ್ಗಳನ್ನ ರೀಚ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಪೋಲ್ಗಳು ಮಾಡ್ಬೋದು, ಇನ್ನೂ ಡೀಪಾಗಿ ಕನೆಕ್ಷನಲ್ಲಿ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನೆಕ್ಸ್ಟು ಕೀಪ್ ದ ಚಾನಲ್ ಆನ್ ಟಾಪಿಕ್ ಅಂತ ಕೂಡ ಕೊಟ್ಟಿದ್ದಾರೆ.
ಸೊ ಇಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ. ಸೊ ಈ ಒಂದು ಗೆಟ್ ಸ್ಟಾರ್ಟೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಸೋಷಿಯಲ್ ಚಾನಲ್ ಕೂಡ ಬರುತ್ತೆ. ಈ ಒಂದು ಸೋಷಿಯಲ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋ ಒಂದು ಆಪ್ಷನ್ನು ಎನೇಬಲ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಅದೇ ರೀತಿ ಆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ಗೆ ಮೆಂಬರ್ ಆಗಿರಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ದುಡ್ಡು ಕೊಟ್ಟು ಜಾಯ್ನ್ ಆಗಿರಬೇಕಾಗುತ್ತೆ, ಮೆಂಬರ್ಶಿಪ್ ತಗೊಂಡಿರಬೇಕಾಗುತ್ತೆ. ಸೊ ಹಂಗಿತ್ತು ಅಂದರೆ ಮಾತ್ರ ಈ ಒಂದು ಸೋಷಿಯಲ್ ಚಾನಲ್ ಅನ್ನೋ ಒಂದು ಆಪ್ಷನ್ನ ನೀವು ಕ್ರಿಯೇಟ್ ಮಾಡ್ಕೊಬೋದು. ಸೊ ಅದೇ ರೀತಿ ಈ ಒಂದು ಸಬ್ಸ್ಕ್ರಿಪ್ಷನ್ ಅಥವಾ ಮೆಂಬರ್ಶಿಪ್ ಆಪ್ಷನ್ನ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ನಿಮಗೆ ಅದರ ವಿಡಿಯೋ ಬೇಕಿತ್ತು ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ, ಆವಾಗಲೂ ನೀವು ಆ ಒಂದು ವಿಡಿಯೋನ ನೋಡ್ಬೋದು. ಸೊ ಇಲ್ಲಿ ನೀವು ಬ್ರಾಡ್ಕಾಸ್ಟ್ ಚಾನಲ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದರೆ ಎಲ್ಲರೂ ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಸೊ ಎಲ್ಲರಿಗೂ ಕೂಡ ಆಪ್ಷನ್ಸ್ ಇದೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ಮೊದಲನೇದಾಗಿ ನೀವು ನಿಮ್ಮ ಒಂದು ಚಾನಲ್ ನೇಮ್ನ ಕೊಡಬೇಕಾಗುತ್ತೆ. ಸೊ ಏನು ಚಾನಲ್ ನೇಮ್ ಕೊಡಬೇಕು ಅಂತ ಇದ್ರೆ ಆ ಒಂದು ಚಾನಲ್ ನೇಮ್ನ ಇಲ್ಲಿ ಹಾಕಿ. ಸೊ ನಾನು ಇವಾಗ ನನ್ನ ಒಂದು ಚಾನಲ್ ನೇಮ್ನ ಹಾಕ್ತೀನಿ. ಸೊ ಸೇಮ್ ನಾನು ಇನ್ಸ್ಟಾಗ್ರಾಮಲ್ಲಿ ಏನು ನೇಮ್ ಕೊಟ್ಟಿದ್ದೀನಿ ಅದೇ ರೀತಿ ನೇಮ್ನ ಕೊಡ್ತೀನಿ. ಸೊ ವೆಂಕಟೇಶ್ ಟೆಕ್ ಕನ್ನಡ ಅಪ್ಡೇಟ್ಸ್ ಅಂತ ಕೊಡ್ತೀನಿ. ಸೊ ಇದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟು ನೋಡೋದಾದರೆ ಆಡಿಯನ್ಸ್ ಅಂತ ಇದೆ. ಇಲ್ಲಿ ನೀವು ಆಡಿಯನ್ಸ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನೀವೇನಾದರೂ ಈ ಒಂದು ಮೆಂಬರ್ಶಿಪ್ ಆಪ್ಷನ್ನ ಎನೇಬಲ್ ಮಾಡ್ಕೊಂಡಿತ್ತು ಅಂದರೆ ಸೊ ನೀವು ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಇದೆ, ಇದು ಬೇಕಿತ್ತು ಅಂದರೆ ನೀವು ಇದನ್ನು ಕೂಡ ಎನೇಬಲ್ ಮಾಡ್ಕೊಬೋದು. ಇದನ್ನು ಎನೇಬಲ್ ಮಾಡ್ಕೊತು ಅಂದರೆ ಜಸ್ಟ್ ನಿಮ್ಮ ಒಂದು ಪೇಜ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಮಾತ್ರ ಈ ಒಂದು ಚಾನಲ್ ಕಾಣುತ್ತೆ. ಸೊ ಅದೇ ರೀತಿ ನೆಕ್ಸ್ಟು ಎನಿ ಒನ್ ಅಂತ ಇದೆ ನೋಡಿ ಮೊದಲನೇ ಆಪ್ಷನ್ನು, ಇದು ಬಂದು ಎಲ್ಲರೂ ಕೂಡ ಸೇರ್ಕೋಬೋದು, ಈ ಒಂದು ಚಾನಲ್ಗೆ ಜಾಯ್ನ್ ಆಗ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಎನಿ ಆನ್ ಇನ್ಸ್ಟಾಗ್ರಾಮ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊತೀನಿ. ಸೊ ಮೊದಲನೇ ಆಪ್ಷನ್ನು ಇದು ಎಲ್ಲರೂ ಕೂಡ ನಾನು ಒಂದು ಬ್ರಾಡ್ಕಾಸ್ಟ್ ಚಾನಲ್ಗೆ ಜಾಯ್ನ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟು ಶೋ ಚಾನಲ್ ಆನ್ ಪ್ರೊಫೈಲ್ ಅಂತ ಇದೆ. ಅಂದರೆ ನಿಮ್ಮ ಒಂದು ಪ್ರೊಫೈಲಲ್ಲಿ ಈ ಒಂದು ಚಾನಲ್ಲು ತೋರಿಸ್ಬೇಕಾ ಅಂತ ಕೇಳ್ತಾ ಇದೆ. ಸೊ ಇದನ್ನು ತೋರಿಸೋದಕ್ಕೆ ಆನ್ ಮಾಡ್ಕೊಳ್ಳಿ, ಆನಲ್ಲೇ ಇಟ್ಕೊಳ್ಳಿ. ಸೊ ಇದು ನೀವು ಆಫ್ ಮಾಡ್ಕೊತು ಅಂದರೆ ಪ್ರೊಫೈಲಲ್ಲಿ ತೋರಿಸೋದಿಲ್ಲ, ಹಾಗಾಗಿ ಸೊ ಇದನ್ನು ಆನ್ ಮಾಡಿಟ್ಕೊಂತು ಅಂದರೆ ಪ್ರೊಫೈಲಲ್ಲಿ ತೋರಿಸ್ತಾ ಇರುತ್ತೆ, ಅದಕ್ಕೋಸ್ಕರ. ಸೊ ಇನ್ನು ನೆಕ್ಸ್ಟು ನೀವು ಇದಿಷ್ಟು ಕ್ರಿಯೇಟ್ ಮಾಡ್ಕೊಂಡು ನಂತರ ನೀವು ಇಲ್ಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಸ್ವಲ್ಪ ಲೋಡ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ತಾ ಇದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮಿಂದು ಬ್ರಾಡ್ಕಾಸ್ಟ್ ಚಾನಲ್ ಅನ್ನೋದು ಕ್ರಿಯೇಟ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ನೀವು ನಿಮ್ಮ ಒಂದು ಪ್ರೊಫೈಲ್ನ ಓಪನ್ ಮಾಡ್ಕೊಂತು ಅಂದರೆ ಇಲ್ಲಿ ನೀವು ನಿಮ್ಮ ಒಂದು ಚಾನಲ್ ನೇಮ್ನು ಕೂಡ ಚೇಂಜ್ ಮಾಡ್ಬೋದು. ಅದೇ ರೀತಿ ಥೀಮ್ನು ಕೂಡ ನೀವು ಚೇಂಜಸ್ ಮಾಡ್ಕೊಬೋದು. ಅದೇ ರೀತಿ ಲಿಂಕ್ನು ಕೂಡ ಕಾಪಿ ಮಾಡ್ಕೊಬೋದು. ಅದೇ ರೀತಿ ಪೀಪಲ್ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು. ಅದೇ ರೀತಿ ಚಾನಲ್ ಕಂಟ್ರೋಲು ಕೂಡ ನೀವು ಮಾಡ್ಬೋದು. ಸೊ ಈ ರೀತಿ ಸಾಕಷ್ಟು ಆಪ್ಷನ್ಸ್ಗಳು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಒಂದು ಬ್ರಾಡ್ಕಾಸ್ಟ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಬೋದು. ಇಲ್ಲಿ ನೀವು ಏನು ಬೇಕಾದರೂ ಚಾಟ್ಸು ಅಥವಾ ಪೋಲ್ ಮಾಡೋದು, ಇಲ್ಲ ಫೋಟೋಸ್ಗಳು ಕಳಿಸೋದು, ಈ ರೀತಿ ಏನು ಬೇಕಾದರೂ ನೀವು ಅಪ್ಡೇಟ್ಗಳನ್ನು ಕೊಡ್ಬೋದು ನಿಮ್ಮ ಒಂದು ಫಾಲೋವರ್ಸ್ಗಳಿಗೆ. ಸೊ ಈ ರೀತಿ ನೀವು ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಬ್ರಾಡ್ಕಾಸ್ಟ್ ಚಾನಲ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೊಬೋದು. ಇನ್ನು ಈ ಒಂದು ಬ್ರಾಡ್ಕಾಸ್ಟ್ ಚಾನಲ್ ನಿಮಗೆ ಸಿಕ್ಕಿಲ್ಲ ಅಂದರೆ ಈ ಕೂಡಲೇ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅದೇ ರೀತಿ ನಾನು ಮುಂಚೆನೇ ಹೇಳ್ದಂಗೆ ಸೊ ಪ್ರತಿಯೊಬ್ಬರಿಗೂ ಕೂಡ ಸಿಗೋದಿಲ್ಲ. ಸೊ ನೀವು ಕ್ರಿಯೇಟರ್ ಅಕೌಂಟ್ ಅಥವಾ ಪ್ರೊಫೆಷ್ನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿತ್ತು ಅಂದರೆ ಮಾತ್ರ ಈ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಅನ್ನೋ ಒಂದು ಆಪ್ಷನ್ನು ಸಿಗುತ್ತೆ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. So thank you.